ನರಸಾಪುರ ಬಹಳ ದೊಡ್ಡ ಊರು. ಈ ಊರಲ್ಲಿ ಚಂದ್ರಶೇಖರಯ್ಯ ಅಂತಕ್ಕಂಥ ಹೆಸರಿನ ಶಿಕ್ಷಕರಿದ್ದಾರೆ. ಇವರು ಅಪರೂಪದ ಮೇಷ್ಟ್ರು ಅಂತ ನಾವಾದರೂ ನಂಬಿದ್ದೇವೆ. ಯಾಕೆ ಅಂತಂದ್ರೆ ಅಸ್ಪೃಶ್ಯತೆ ನಿರ್ಮೂಲನೆಯ ಬಗ್ಗೆ ನಾವು ಕೆಲಸ ಶುರು ಮಾಡಿದಾಗ ನರಸಾಪುರದಂತ ದೊಡ್ಡ ಊರಲ್ಲೂ ಕೂಡ ಅನೇಕ ದೇವಸ್ಥಾನಗಳಿಗೆ, ಮನೆಗಳಿಗೆ ದಲಿತರ ಪ್ರವೇಶ ಇಲ್ಲ ಅನ್ನುವಂಥ ಮಾತನ್ನ ಅನೇಕರು ಹೇಳ್ತಾ ಇದ್ದನ್ನ ಗಮನಿಸಿ ನಾವು ಯಾರನ್ನ ಈ ಪ್ರವೇಶಕ್ಕಾಗಿ ಒಪ್ಸೋದು ಅಂತಂದಾಗ ಇವರ ಹೆಸರನ್ನ ಅನೇಕರು ಹೇಳಿದ್ದು. ಚಂದ್ರಯ್ಯ ಸರ್ ಅವರು ಈ ವಿಷಯದಲ್ಲಿ ಬಹಳ ಮುಂದೆ ಇದ್ದಾರೆ, ಅವ್ರನ್ನ ನೀವು ಅಪ್ರೋಚ್ ಮಾಡಿ ಅಂತಂದ್ರು. ನಾನು ಮತ್ತೆ ನರಸಾಪುರ ನಾರಾಯಣಸ್ವಾಮಣ್ಣ ಅವರು ಇವ್ರನ್ನ ಮೀಟ್ ಮಾಡಿದ್ವಿ. ಕೇಳಿದ ತಕ್ಷಣ ಒಪ್ಕೊಂಡ್ರು. ನಾವು ಇವರ ಮನೆಗೆ 2018 ಆ ಸುಮಾರಿನಲ್ಲಿ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ತಿಲೋಕ್ ಚಂದ್ರ ಅವರನ್ನ ಕರ್ಕೊಂಡು ಬಂದಿದ್ವಿ. ಬಹಳ ದೊಡ್ಡ ಕಾರ್ಯಕ್ರಮವನ್ನ ಇವ್ರ ಮನೆಯಲ್ಲಿ ಮಾಡಿದ್ವಿ. ಈ ಊರಿನ ದಲಿತರು ಮಾತ್ರ ಅಲ್ಲ, ಸುತ್ತಮುತ್ತಲ ಅನೇಕ ಊರುಗಳ ದಲಿತರು ಕೂಡ ಇವರ ಮನೆಗೆ ಬಂದಿದ್ರು. ಮತ್ತೆ ನಾವಿವತ್ತು ನಾನು, ಅಬ್ನಿ ಶಿವಪ್ಪ ಅವರು, ಕಿರಣ್ ಅವರು, ಹೀಗೆ ನಾವೇನು ಇವಾಗ ಒಂದು ಮನೆಗೆ ಒಂದು ಸ್ಟಿಕ್ಕರ್ ಹಾಕ್ತಕ್ಕಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಆ ಕಾರ್ಯಕ್ರಮದ ಭಾಗವಾಗಿ ಕೂಡ ಇವರ ಮನೆಗೆ ಒಂದು ಸ್ಟಿಕ್ಕರ್ ಅನ್ನು ಹಾಕಿದ್ದೇವೆ. ಬಸವಣ್ಣನವರ ಒಂದು ನೆನಪಿನಲ್ಲಿ ಒಂದು ಸ್ಟಿಕ್ಕರ್ ಇದು. ನಮ್ಮ ಹಳ್ಳಿಯ ದಲಿತರು ಸೇರಿದಂತೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಮುಕ್ತ ಪ್ರವೇಶ ಇದೆ ಅಂತ ಈಗಾಗಲೇ ಪ್ರವೇಶವನ್ನ ಕೊಟ್ಟು ಸುಮಾರು ವರ್ಷಗಳಾಯಿತು. ಸೊ ಹಾಗಾಗಿ ಈಗ ಅವರ ಮನೆಗೆ ಎಲ್ಲರೂ ಬರ್ತಾ ಇದ್ದಾರೆ. ಇವತ್ತು ಮತ್ತೊಮ್ಮೆ ಅವರ ಮನೆಗೆ ಒಂದು ಸ್ಟಿಕ್ಕರ್ ಹಾಕಿದ್ದೇವೆ. ಹಾಗೇನೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಪ್ರತಿಜ್ಞೆ ಮಾಡಿಸಬೇಕು ಅಂತ ನಾನು, ಶಿವಣ್ಣ ಅವರು ಮತ್ತೆ ಸರ್ರು ಕೂಡ ನಾನು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಶಾಲೆಯ ಒಂದು ಪ್ರತಿಜ್ಞಾ ವಿಧಿ ಮಾಡಿಸ್ಲಿಕ್ಕೆ ನಾವು ಹೋಗ್ತಾ ಇದೀವಿ. ಸರ್, ನೀವು ಒಂದೆರಡು ಮಾತು ಸಂದರ್ಭ. ನನ್ನ ಒಂದು ಅನಿಸಿಕೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ರಕ್ತ ಇದೆ. ಆ ರಕ್ತ ಕಣನ, ನಮ್ಮ ಕಣನ ಒಂದು ಗ್ಲಾಸ್ ಮೇಲೆ ಹಾಕಿ ಇದು ಮಾಡೋದು, ಆ ದಲಿತರದವರು ಒಂದು ರಕ್ತ ಕಣ ತಗೊಂಬಂದು ಅದ್ರ ಮೇಲೆ ಹಾಕಿದ್ರೆ ಎರಡೂ ಒಂದೇ ಕಲರ್ ಇದ್ರೆ ಅವಾಗ ನಮ್ಗೇನು ತೊಂದರೆ ಇಲ್ಲ. ಅವ್ರದೇ ಬೇರೆ ನಮ್ದೇ ಬೇರೆ ಇದ್ರೆ ನಾವು ಅಸ್ಪೃಶ್ಯತೆ ಅಂತ ಮಾಡ್ಬೋದು. ಅದಕ್ಕೋಸ್ಕರ ಇವಾಗ ಆಸ್ಪತ್ರೆಗೆ ಹೋಗ್ತೀರಿ, ನಾವು ಕಾಯಿಲೆ ಬಿದ್ದಿರ್ತೀರಿ, ಯಾರು ರಕ್ತ ಕೊಡ್ತಾರೆ ಅಂತ ಗೊತ್ತಿಲ್ಲ ಅಲ್ವಾ, ಯಾರಿಗೂ ಗೊತ್ತಿರಲ್ಲ. ಅವ್ರು ದಲಿತರೇ ಆಗಿರ್ಬೋದು, ಮುಸ್ಲಿಮಾದ್ರು, ಕ್ರಿಶ್ಚಿಯನ್ಸು, ಹಿಂದೂಗಳೇ ಆಗಿರ್ಬೋದು, ಅದಿಲ್ದಿರ ತಗೊಳ್ತಿರಲ್ಲ. ಅದು ತಗೊಂಡ್ಮೇಲೆ ನಾವು ಯಾಕೆ ನಾವು ಇದನ್ನ ಜಾತಿ ಅನ್ನೋದನ್ನ ಯಾಕೆ ಇಟ್ಕೊಳ್ಬೇಕು ಅನ್ನೋದು ನನ್ನ ಒಂದಿದು. ನನಗೆ ಮಾತ್ರ ಸ್ನೇಹಿತರು ಬಹಳ ಜನ ಇದ್ದಾರೆ, ಬಂದ್ರೆ ನಿಂತ್ಕೊಂತಾರೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಬನ್ನಿಯಪ್ಪ ಅಂತ ಒಳಗಡೆ ಕರೆದು ಅವ್ರಿಗೆ ಕಾಫಿ ಕೊಡದೆ ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಕಳಿಸ್ತಾ ಇದ್ದೀನಿ. ಕೇಳಿ ನರಸಾಪುರದಲ್ಲಿ ಯಾರು ಬೇಕಾದವ್ರನ್ನ. ಡಾಕ್ಟರ್ ನಾರಾಯಣಸ್ವಾಮಿ ಅಂತಿದ್ದಾರೆ, ಇನ್ನು KEB ಚಂದ್ರು ಅಂತಿದ್ದಾರೆ, ತಾಲೂಕ್ ಬೋರ್ಡ್ ಮೆಂಬರು ನಾಗರಾಜಪ್ಪ ಅಂತಿದ್ದಾರೆ. ಅವ್ರಿಗೆಲ್ಲ ಎಲ್ಲರೂ ಕೊಡ್ತೀನಿ. ಯಾರೇ ಬರ್ಲಿ ನಾನು ಬೀದಿಯಲ್ಲಿ ನಿಲ್ಸ್ಕೊಂಡು ಮಾತಾಡಲ್ಲ, ಒಳಗಡೆ ಕರ್ಕೊಳ್ತೀನಿ. ನನ್ನ ಒಂದು ಇದು ನನ್ನ ಜೀವನದ ಶೈಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.